नमस्कार बच्चों। आज मौसी इस पार्ट को कंटिन्यू कर रहा हूँ। चलिए देखेंगे सेकेंड स्टैंजा। कई दिन बीत गए पर मौसी का कुछ पता नहीं चला। उसके बिना सारा माहौल सुनसान लगता था। एक दिन बच्चे मौसी के खोज में घूम रहे थे। तभी एक मकान के अंदर से ऊंची ऊंची आवाज सुनाई दी। हमने टेक तो नहीं ले रखा है मौसी? 20 दिन से तुम यहाँ हो, अब तुम किसी दूसरे के घर चली। कई दिन बीत गए, ಎಷ್ಟು ದಿನಗಳು ಆಗೋಯ್ತು. ಮೌಸಿ ಕುಚ್ ಪತಾ ನಹಿ. ಆದರೆ ಮೌಸಿ ಎಲ್ಲಿದ್ದಾಳೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಉಸ್ಕೆ ಬಿನ ಸಾರಾ ಮಾಹೌಲ್ ಸುನ್ ಸುನ್ ಲಗಾತ. ಅದು ಪೂರ್ತಿ ಏರಿಯಾನೇ ಏನು ಅನ್ನಿಸ್ತಾ ಇದೆ, ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಏಕ ದಿನ ಬಚ್ಚೆ ಮೌಸಿಗೆ ಕೋಜ್ ಮೇ ಘೂಮ್ ರಹೆ ತೆ. ಒಂದಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಆ ಮೌಸಿನ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ತಬಿ ಏಕ ಮಕಾನ್ ಕೆ ಅಂದರ್ ಸೆ ಉಂಚಿ ಆವಾಜ್ ಸುನಾಯಿ ದಿ. ಒಂದು ಮನೆ ಒಳಗಿನಿಂದ ವಾಯ್ಸ್ ದೊಡ್ಡದಾಗಿ ಜೋರಾಗಿ ಕೇಳ್ತಾ ಇದೆ. ಅಮ್ನೆ ಟೇಕಾ ತೋ ನಹಿಲೇ ರಖಾ ಹೈ ಮೌಸಿ? ನಾನೇನು ನಿಮ್ಮನ್ನ ಗುತ್ತಿಗೆ ತಗೊಂಡು ಬಂದಿಲ್ಲ ಮೌಸಿ. 20 ದಿನ ಸೆ ತುಮ್ ಯಹಾ ಹೋ. 20 ದಿನಗಳ ತನಕನೂ ಇಲ್ಲೇ ಇದ್ದೀರಲ್ಲ. ಹಬ್ ತುಮ್ ಕಿಸಿ ದೂಸರೆ ಕೆ ಘರ್ ಚಲಿ ಜಾವೋ. ನೀನು ಇವಾಗ ಏನು ಮಾಡು, ಯಾವ್ದಾರ ಮನೆಗೆ ಹೊರಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮನೆ ಮಾಲೀಕ ಮೌಸಿಗೆ ಜೋರು ಮಾಡೋದು ಮಕ್ಕಳಿಗೆ ಕೇಳ್ತಾ ಇದೆ. नेक्स्ट, मौसी का नाम सुनकर बच्चे ಟಿಟಾಟ್ ಕರ್ ಕಡೆ ಹೋಗೈ. ಆ ಮೌಸಿ ಹೆಸರನ್ನ ಕೇಳಿದ ತಕ್ಷಣ ಮಕ್ಕಳು ಏನಾಗ್ತಾರೆ, ಸ್ತಬ್ಧವಾಗಿ ಅಲ್ಲೇನೆ ನಿಂತ್ಕೊಳ್ತಾ ಇದ್ದಾರೆ. ಬಂದ್ ದರ್ವಾಜೆ ಕೆ ದರಾರ್ ಮೇ ಸೆ ಜಂಕ್ ಕರ್ ದೇಖಾ ತೋ ಮೌಸಿ ಏಕ್ ಕಾಟ್ ಪರ್ ಲೇಟಿ ಥಿ. ಅಲ್ಲಿ ದರ್ವಾಜೆ ಮೀನ್ಸ್ ಬಾಗ್ಲಿನ ದರಾರ್ ಸೆ ಜಂಕ್ ಕರ್, ಆ ಬಾಗ್ಲಲ್ಲಿ ಬೀಗ ಹಾಕ್ಲಿಕ್ಕೆ ಲಾಕ್ ಮಾಡೋದು ಒಂದು ತೂತ ಏನಿರುತ್ತಲ್ಲ, ಅದ್ರೊಳಗಿಂದ ಹಿನಿಕಿ ನೋಡ್ತಾ ಇದ್ದಾರೆ. ಮೌಸಿ ಒಂದು ಕಾಟ್ ಮೇಲೆ ಕೂತಿದ್ದಾರೆ. ಉಸ್ಕೆ ಬಾಲ್ ಹುಲ್ಜೆ ಹುಯೆ. ಅವಳ ಕೂದಲೆಲ್ಲ ಏನಾಗಿದೆ, ಒಣಗಿ ಹೋಗಿದೆ. ಚೆಹರಾ ಸುಕ್ಕುಹಾತ, ಅವಳ ಮುಖ ಎಲ್ಲ ಬಾಡಿ ಹೋಗಿದೆ. ಮೌಸಿ ಕೋ ಐಸಿ ಸ್ಥಿತಿ ಮೇ ದೇಖಕರ್ ಬಚ್ಚೋಂ ಕೋ ಬಹುತ್ ದುಃಖ ಹುआ. ಮೌಸಿಯ ಈ ಸ್ಥಿತಿನ ನೋಡಿದಂಥ ಮಕ್ಕಳಿಗೆ ತುಂಬಾನೇ ದುಃಖ ಆಗುತ್ತೆ. ಅವರು ಗುಸ್ಸಾ ಆಯ, ಅದ್ರ ಜೊತೆ ದುಃಖದ ಜೊತೆಲಿ ಅವ್ರಿಗೆ ಏನು ಬರ್ತಾ ಇದೆ, ಸಿಟ್ಟು ಕೂಡ ಬರ್ತಾ ಇದೆ. ಇಷ್ಟನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನೋಡಿ, दूसरे दिन बच्चे हॉकी मैच खेलकर लौट रहे थे तो रास्ते में फूल के पास मौसी बैठी नजर आई. उसके पास एक छोटी सी गठरी और लाठी भी थी. मौसी को देखकर सब उसने घेर कर प्रश्न पूछने लगे. ನೋಡ್ರಿ, ದೂಸರೇ ದಿನ ಬಚ್ಚೆ, ನೆಕ್ಸ್ಟ್ ಡೇ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹಾಕಿ ಮ್ಯಾಚನ್ನು ಆಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ತೋ ರಾಸ್ತೆ ಮೇ ಫುಲ್ ಕೆ ಪಾಸ್ ಮೌಸಿ ಹಾಕಿ ಮ್ಯಾಚನ್ನು ಆಡ್ಕೊಂಡು ವಾಪಸ್ ಬರೋ ಅಂಥ ಸಮಯದಲ್ಲಿ ರಸ್ತೆನಲ್ಲಿ ಒಂದು ಸೇತುವೆ ಇದೆ. ಸೇತುವೆ ಪಕ್ಕದಲ್ಲಿ ಮೌಸಿ ಏನು ಮಾಡಿದ್ದಾರೆ, ಕೂತಿರೋದು ಅವರ ಕಣ್ಣಿಗೆ ಬೀಳುತ್ತೆ. ಅವರ ದೃಷ್ಟಿ ಅಲ್ಲಿ ಹೋಗುತ್ತೆ, ಅಲ್ಲಿ ಬೀಳುತ್ತೆ. ಉಸ್ಗೆ ಪಾಸ್ ಏಕ್ ಚೋಟಿ ಸಿ ಗಟರಿ ಅವರು ಲಾಟಿ ಬೀತಿ. ಅವಳ ಹತ್ರ ಒಂದು ಚಿಕ್ಕದಾಗಿರೋಂಥ ಒಂದು ಗಂಟು ಮತ್ತು ಒಂದು ಕೋಲು ಕೂಡ ಇರುತ್ತೆ. ಮೌಸಿ ಕೋ ದೇಖಕರ್ ಸಬು ಉಸೆ ಗೇರ್ ಕರ್ ಪ್ರಶ್ನೆ ಪೂಚನೆ ಲಗೆ. ಆ ಮೌಸಿನ ನೋಡಿದಂಥ ಎಲ್ಲ ಮಕ್ಕಳುಗಳು ಕೂಡ ಅವಳನ್ನ ಗೇರ್ ಕರ್ ಸುತ್ತರ್ಕೊಂಡು ಪ್ರಶ್ನೆನ ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನನ್ನ ಕೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ಸ್ಟ್ಯಾಂಜದಲ್ಲಿ ಇದೆ ನೋಡಿ. ಇಲ್ಲಿ ಏನಾಗಿದೆ, ನೆಕ್ಸ್ಟ್ ಹಾಕಿ ಮ್ಯಾಚನ್ನ ಆಡ್ಕೊಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ವಾಪಸ್ಸು ಮನೆಗೆ ಹೋಗ್ತಾ ಇದ್ದಾರೆ. ಹೋಗೋ ಅಂಥ ರೋಡಲ್ಲಿ ಒಂದು ಸೇತುವೆ ಇದೆ. ಸೇತುವೆ ಹತ್ರ ಮೌಸಿ ಕೂತಿರೋದು ಅವ್ರಿಗೆ ಕಣ್ಣಿಗೆ ಬೀಳುತ್ತೆ. ಅವಳ ಹತ್ರ ಏನಿದೆ, ಒಂದು ಚಿಕ್ಕದಾದ ಒಂದು ಗಂಟಿದೆ, ಒಂದು ಕೋಲು ಕೂಡ ಇದೆ. ಆಗ ಮೌಸಿ ಹತ್ರ ಹೋದಂಥ ಮಕ್ಕಳುಗಳು ಎಲ್ಲ ಅವಳನ್ನ ಸುತ್ತರ್ಕೊಂಡು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡಿ.
तो इतने दिन कहाँ थी मौसी, यहाँ क्यों बैठी हो, ಏಕ್ನೆ ಪೂಚ. ಇಷ್ಟು ದಿನ ಮೌಸಿ ನೀನು ಎಲ್ಲಿದ್ದೆ, ಕ್ಯೂ ಬೈಟಿ ಹೋ, ಇಲ್ಲಿ ಯಾಕೆ ಕೂತಿದೀಯ ಅಂದ್ಬಿಟ್ಟು ಒಬ್ಬ ಕೇಳ್ತಾ ಇದ್ದಾನೆ. ಮೈ ಯಹಾ ಸೆ ಜಾ ರಹಿ ಹೋ ಬೇಟಾ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಮಗ್ನೆ. ಕಾತೆ ಹುಯೆ ಮೌಸಿಗೆ ಹಾಂಕ್ ಬರ್ಗೈ. ಅದನ್ನು ಹೇಳ್ತಾ ಇದ್ದ ಹಾಗೆ ಆ ಮೌಸಿ ಕಣ್ಣಲ್ಲಿ ಏನಾಗುತ್ತೆ, ಕಣ್ಣೀರು ಬರಲಿಕ್ಕೆ ಶುರು ಆಗುತ್ತೆ. ತೂ ಬಿಮಾರ್ ತಿ ಮೌಸಿ, ನಿನಗೆ ಹುಷಾರಿಲ್ಲ ಮೌಸಿ. ತಬಿಯತ್ ಕೈಸಿ ಹೈ, ನಿನ್ನ ಆರೋಗ್ಯ ಈಗ ಹೇಗಿದೆ. ಬಲ್ದೇವ್ನೇ ಪೂಜ ಆಗಂತ ಬಲ್ದೇವ ಕೇಳ್ತಾ ಇದ್ದಾನೆ. ಬಲ್ದೇವ್ ಕೇಳ್ತಾನೆ, ಬೇಟಾ ಮೈ ಟೇಕ್ ಹೋ ಗೈ ಹೂ, ನಾನು ಚೆನ್ನಾಗಿದ್ದೀನಿ. ಅಪ್ನ ಗಾಂವ್ ಜಾ ರಹಿ ಹೂ, ನಾನು ನನ್ನ ಹಳ್ಳಿಗೆ ಹೋಗ್ತೀನಿ. ಅಮ್ಮೋ मुझे कहीं नहीं जाने देंगे मौसी, सबने एक स्वर में कहा. मौसी की आंखों में आंसू झलक उठे. ನಾವು ನಿನ್ನನ್ನು ಎಲ್ಲೂ ಹೋಗಲಿಕ್ಕೆ ಬಿಡೋದಿಲ್ಲ ಮೌಸಿ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದೇ ಧ್ವನಿನಲ್ಲಿ ಹೇಳ್ತಾ ಇದ್ದಾರೆ. ಆಗ ಮೌಸಿ ಕಣ್ಣಲ್ಲಿ ಏನು ಬರ್ತಾ ಇದೆ, ಕಣ್ಣೀರುಗಳು ಬರ್ತಾ ಇರೋದನ್ನು ನೋಡ್ಬೋದು. ಈ ಸ್ಟ್ರಾಂಜದಲ್ಲಿ ಏನನ್ನ ಹೇಳಿದ್ದಾರೆ, ಮೌಸಿ ನೀನು ಎಲ್ಲಿದ್ದೆ ಇಷ್ಟು ದಿನ, ಯಾಕೆ ಇಲ್ಲಿ ಕೂತಿದ್ಯಾ ಅಂದ್ಬಿಟ್ಟು ಒಬ್ಬ ಕೇಳ್ತಾನೆ. ಇನ್ನೊಬ್ಬ ಕೇಳ್ತಾ ಇದ್ದಾನೆ ಏನಂತ. ಆಗ ನಾನು ಹೋಗ್ತೀನಿ ಮಗು, ನಾನು ಇಲ್ಲಿ ಇರೋದಿಲ್ಲ ಅಂದ್ಬಿಟ್ಟು ಮೌಸಿ ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ಹೇಳ್ತಾಳೆ. ಇನ್ನೊಬ್ಬ ಕೇಳ್ತಾನೆ, ನಿನಗೆ ಹುಷಾರಿರಲಿಲ್ಲಲ್ಲ, ನಿನ್ನ ಆರೋಗ್ಯ ಹೇಗಿದೆ ಅಂದ್ಬಿಟ್ಟು ಬಲ್ದೇವ್ ಕೇಳ್ತಾನೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಮಗು ನಾನು ಈಗ ಚೆನ್ನಾಗಿದ್ದೀನಿ, ನಾನು ನನ್ನ ಹಳ್ಳಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಮೌಸಿ. ಇದನ್ನು ಕೇಳಿದಂಥ ಮಕ್ಕಳು ಒಂದೇ ವಾಯ್ಸಲ್ಲಿ ಎಲ್ಲರೂ ಕೂಡ ನಾವು ನಿನ್ನನ್ನು ಎಲ್ಲೂ ಹೋಗಲಿಕ್ಕೆ ಬಿಡೋದಿಲ್ಲ ಮೌಸಿ, ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾವೆ. ಅದನ್ನು ಕೇಳಿದಂಥ ಅವಳ ಕಣ್ಣಲ್ಲಿ ಏನಾಗುತ್ತೆ, ಕಣ್ಣೀರು ಬರುತ್ತೆ. ನೆಕ್ಸ್ಟ್ ನೋಡ್ರಿ, ದುಕಾನ್ ಕೆ ಸಾಮ್ನೆ ಏಕ್ ಕಾಟ್ ಬಿಚ್ಚಿ ಥಿ. ಅಲ್ಲಿ ಅಂಗಡಿ ಹತ್ರ ಒಂದು ಎದುರಿಗೆ ಒಂದು ಕಾಟ್ ಇತ್ತು, ಹಾಕಿದ್ರು. ದೋ ತೀನ್ ಲಡ್ಕೆ ಭಾಗಕರ್ ಕಾಟ್ ಉಟ್ಟುಲೆ ಆಯೆ. ಅಲ್ಲಿದ್ದಂಥ ಕಾಟನ್ನು ಏನು ಮಾಡ್ತಾ ಇದ್ದಾರೆ, 2-3 ಜನ ಮಕ್ಕಳು ಹೋಗಿ ಅದನ್ನು ತಗೊಂಡು ಬರ್ತಾರೆ. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ ಬೈಟಾ ದಿಯಾ. ಅವಳನ್ನು ಅದರಲ್ಲಿ ಮೇಲೆ ಜಬರ್ದಸ್ತಿಯಿಂದ ಕೂರಿಸ್ತಾರೆ. ಕಾಟ್ ಕೋ ಸೀದೆ ನಿಮ್ಗೆ ಪೇಡ್ಗೆ ನೀಚೆ ಲೇ ಆಯೆ. ಆ ಕಾಟನ, ಆ ಮೌಸಿನ ಕೂರಿಸಿದಂಥ ಆ ಕಾಟನ ಎಲ್ಲಿಗೆ ತಗೊಂಡೋಗ್ತಾರೆ, ಅವಳು ಮೊದಲು ಕೂರ್ತಾ ಇದ್ಲಲ್ಲ, ಬೇವಿನ ಮರ ಏನಿದೆ ಅಲ್ಲ, ಅಲ್ಲಿಗೆ ತಗೊಂಡೋಗಿ ಆ ಕಾಟನ ಹಾಕ್ತಾರೆ ಕೆಳಗೆ. ಕನ್ನಯ್ಯ ಭಾಗಕರ್ ಅಪ್ಪನೆ ಗರ್ಸೆ ದಾರಿ ಅವ್ರ ತಕಿಯ ಲಾಯಿ. ಕನ್ನಯ್ಯ ಏನು ಮಾಡ್ತಾನೆ, ಅವರ ಮನೆಯಿಂದ ಬೆಡ್ಶೀಟು ಮತ್ತು ದಿಂಬನ್ನು ತೊಗೊಂಡು ಬರ್ತಾನೆ. ಉಷಾ ತಾಲಿಮೆ 2 ರೋಟಿಯ ಲಾಯಿ. ಉಷಾ ತಟ್ಟೆನಲ್ಲಿ ಏನು ಮಾಡ್ತಾ ಇದ್ದಾಳೆ, 2 ರೊಟ್ಟಿಗಳನ್ನ ತೊಗೊಂಡು ಬರ್ತಾಳೆ. ಯೋಗರಾಜಿಯ ಏಕ ಕಟೋರೆ ಮೇ ದೂದ್ ಲಾಯ. ಯೋಗರಾಜ್ ಏನು ಮಾಡ್ತಾನೆ, ಒಂದು ಬಟ್ಲಲ್ಲಿ ಹಾಲನ್ನು ತೊಗೊಂಬರ್ತಾನೆ. ಗೋಪಾಲ ಗರ್ಸೆ ಲ್ಯಾಂಪ್ ಉಟ್ಲಾಯ. ಆ ಗೋಪಾಲ್ ಏನು ಮಾಡ್ತಾ ಇದ್ದಾನೆ, ಲ್ಯಾಂಪನ್ನು ಅವ್ರ ಮನೆಯಿಂದ ತೊಗೊಂಬರ್ತಾನೆ. ಮುನ್ನಿ ಪೀನೆ ಕೇಲಿಯೇ ಪಾನಿ ಲಾಯಿ. ಮುನ್ನಿ ಏನು ಮಾಡ್ತಾ ಇದ್ದಾಳೆ, ಕುಡಿಲಿಕ್ಕೆ ನೀರನ್ನು ತರ್ತಾ ಇದ್ದಾಳೆ. ಬಲ್ದೇವ್ನೇ ಪಿತಾ ಡಾಕ್ಟರ್ ತೆ. ಬಲ್ದೇವ್ ಅವರ ತಂದೆ ಏನಾಗಿದ್ರು, ಡಾಕ್ಟರ್ ಆಗಿದ್ರು. ವಹ ಅಪ್ನೆ ಪಿತಾಕೋ ಕ್ಲಿನಿಕ್ ಸೇ ಕಿಂಚ್ಲಾಯ. ಅವನು ಅವರ ತಂದೆನ ಕ್ಲಿನಿಕ್ಕಿಂದ ಅವನನ್ನು ಕರ್ಕೊಂಬರ್ತಾರೆ. ಮೌಸಿ ಬಿಮಾರ್ ಹೈ, ಆಪ್ ಜಲ್ದಿ ಚಲ್ಕರ್ ದೇಕಿಯೇ. ಮೌಸಿಗೆ ಹುಷಾರಿಲ್ಲ, ನೀನು ಬೇಗ ಬಂದು ನೋಡು ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಬರ್ತಾ ಇದ್ದಾನೆ. ಈ ಸ್ಟಂಜದಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ, ಕಾಟನ್ನು ತೊಗೊಂಬರ್ತಾರೆ. 2-3 ಜನ ತೊಗೊಂಬಂದು ಮೌಸಿನ ಏನು ಮಾಡ್ತಾರೆ, ಆ ಕಾಟ್ ಮೇಲೆ ಕೂರಿಸ್ತಾ ಇದ್ದಾರೆ. ಆಮೇಲೆ ಕೂರಿಸಿ ಆ ಕಾಟನ್ನು ತೊಗೊಂಡೋಗಿ ಅಲ್ಲಿ ಬೇವಿನ ಮರದ ಕೆಳಗಡೆ ಹಾಕ್ತಾರೆ. ಅವರಿಗೆ ಬೇಕಾಗಿರೋ ಅಂಥ ಓದ್ಕೊಳ್ಳಿಕ್ಕೆ ಬೆಡ್ಶೀಟು, ದಿಂಬು, ಹಾಗೆಯೇ ತಿನ್ನಲಿಕ್ಕೆ ರೊಟ್ಟಿ, ಹಾಲು, ಕುಡಿಲಿಕ್ಕೆ ಹಾಲು, ನೀರು ಮತ್ತು ಲ್ಯಾಂಪ್ ಕೂಡ ಬೇಕಿರುತ್ತೆ ಕತ್ಲಾದ ಸಮಯದಲ್ಲಿ. ಹಾಗಾಗಿ ಆ ಲ್ಯಾಂಪನ್ನು ಎಲ್ಲದನ್ನು ಕೂಡ ಮಕ್ಕಳು ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದನ್ನು ಮನೆಯಿಂದ ತೊಗೊಂಬಂದು ಮೌಸಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಅವಳಿಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಬಲ್ದೇವ್ ಅನ್ನೋ ಹುಡುಗನ ತಂದೆ ಏನಾಗಿದ್ರು, ಡಾಕ್ಟರ್ ಆಗಿದ್ರು. ಅವನೇನು ಮಾಡ್ದ, ಕ್ಲಿನಿಕ್ಕಿಗೆ ಹೋಗಿ ಮೌಸಿಗೆ ಹುಷಾರಿಲ್ಲ, ನೀವು ಬಂದು ನೋಡಿ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಚೆಕ್ ಕೂಡ ಮಾಡಿಸ್ತಾರೆ. ಇಷ್ಟು ಈ ಸ್ಟ್ರಾಂಜದಲ್ಲಿ ಇರೋವಂಥದ್ದು. ನೆಕ್ಸ್ಟ್ ನೋಡಿ, बच्चे सोचने लगे कि मौसी को
ಕಹಾ ಟಹರಾಯ ಜಾಯ್. ಆಗ ಮಕ್ಕಳು ಯೋಚಿಸ್ತಾ ಇದ್ದಾರೆ, ಮೌಸಿನ ಎಲ್ಲಿ ಇರಿಸೋದು ಅಂದ್ಬಿಟ್ಟು ಯೋಚಿಸ್ತಾ ಇದ್ದಾರೆ. उन्होंने निर्णय लिया कि वे बारी बारी से उसे अपने घर में रखेंगे. बाद में उन्होंने हेडमास्टर जी से विनती की कि मौसी को स्कूल में काम दिया जाए. ಅವರು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಏನಂತ, ಒಬ್ಬರಾದ್ಮೇಲೆ ಒಬ್ಬರು ಸರ್ತಿ ಪ್ರಕಾರ ಏನು ಮಾಡೋಣ, ನಮ್ಮ ಮನೇಲಿ ಒಬ್ಬರಾದ್ಮೇಲೆ ಒಬ್ಬರು ಮೌಸಿನ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ಬಾದ್ಮೇ ಅದ ನಂತರವಾಗಿ ಹೆಡ್ ಮಾಸ್ಟರ್ ಜೊತೆಲಿ ಏನು ಮಾಡ್ತಾರೆ, ವಿನತಿ ಅಂದರೆ ರಿಕ್ವೆಸ್ಟನ್ನು ಮಾಡಿಕೊಂಡು ಮೌಸಿಗೆ ಏನು ಮಾಡೋಣ, ಸ್ಕೂಲಲ್ಲಿ ಒಂದು ಕೆಲಸನ ಕೊಡಿಸೋಣ ಅಂತ ಹೇಳ್ತಾ ಇದ್ದಾರೆ. हेडमास्टर ने मान लिया और मौसी को रहने के लिए स्कूल में एक कटोरी भी दे दी. ಆ ಹೆಡ್ ಮಾಸ್ಟರ್ ಅವರು ಹೇಳಿದ್ದನ್ನೆಲ್ಲ ಒಪ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವಳಿಗೆ ಕೆಲಸನ ಕೊಡ್ತಾರೆ. ಅಷ್ಟೇ ಅಲ್ಲ, ಸ್ಕೂಲಲ್ಲಿ ಇರಲಿಕ್ಕೆ ಒಂದು ಕೋಟರಿ ಮೀನ್ಸ್ ಒಂದು ರೂಮನ್ನು ಕೂಡ ಅವಳಿಗೆ ಕೊಡ್ತಾ ಇದ್ದಾರೆ. ಅವಳಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕಿತ್ತಲ್ಲ, ಹಾಗಾಗಿ ಅವಳು ಇಷ್ಟು ದಿನ ಏನಾಗಿರಲಿ ಬೇರೆಯವ್ರ ಮನೇಲಿ ಇರ್ತಾ ಇದ್ಲು. ಆದರೆ ಇವಾಗ ಏನಾಗಿದೆ, ಮನೆ ಕೂಡ ಇಲ್ಲ ಅವಳಿಗೆ. ಹಾಗಾಗಿ ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ, ನಾವೇ ನಮ್ಮ ಮನೇಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರ ಮಕ್ಳಿಗೆ ಕಷ್ಟ ಆಗ್ಬೋದೇನೋ. ಆದರೆ ಹೆಡ್ ಮಾಸ್ಟರ್ ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ಅವರೇನೆ ಮನೆ ಅವಳಿಗೆ ಉಳ್ಕೊಳ್ಳಿಕ್ಕೆ ಬೇಕಾಗಿರೋ ಅಂಥ ಒಂದು ರೂಮನ್ನು ಕೂಡ ಕೊಡ್ತಾರೆ. ಮೌಸಿಗೆ ಕೆಲಸ ಕೂಡ ಹೆಡ್ ಮಾಸ್ಟರು ಕೊಡ್ತಾ ಇದ್ದಾರೆ. ನೆಕ್ಸ್ಟು, ಮೌಸಿ ಫಿರ್ ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮೌಸಿ ಮತ್ತೆ ಏನು ಮಾಡ್ತಾ ಇದ್ದಾಳೆ, ಸ್ಕೂಲ್ ಏನು ಇದಿದೆಯಲ್ಲ ಅಲ್ಲಿಗೆ, ಆಂಗನ್ ಮೀನ್ಸ್ ಮೈದಾನಕ್ಕೆ ಬರ್ತಾ ಇದ್ದಾಳೆ. ಬಚ್ಚೆ ಉಸೆ ಗೆ ರಹತೆ ಅವ್ರ ವಹ ಉನ್ನೆ ಕಹಾನಿಯ ಸುನಾತಿ. ಮೊದಲು ಹೇಗಿತ್ತಲ್ಲ ಪರಿಸ್ಥಿತಿ, ಆ ಮಕ್ಕಳೆಲ್ಲ ಮೌಸಿ ಬಂದ ತಕ್ಷಣ ಏನು ಮಾಡ್ತಾಯಿದ್ರು, ಅವಳು ಸುತ್ತವರ್ಕೊಂಡು ಏನು ಮಾಡ್ತಾಯಿದ್ರು, ಕತೆಗಳನ್ನ ಕೇಳ್ತಾ ಇದ್ರಲ್ವ. ಕತೆಗಳನ್ನ ಹೇಳಲಿಕ್ಕೆ ಅವಳು ಶುರು ಮಾಡ್ತಾ ಇದ್ಲಲ್ಲ ಆವಾಗ, ಅದೇ ರೀತಿಯಾಗಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಕಬಿ ಲಾಠಿ ಟೇಕ್ತಿ ಹುಯಿ ಮೋಲೆ ಕಾ ಚಕ್ಕರ್ ಕಾಡ್ತಿ. ಆವಾಗವಾಗ ಏನು ಮಾಡ್ತಾಯಿದ್ರು, ಒಂದು ಲಾಠಿ ಒಂದು ಕೋಲನ್ನು ಇಟ್ಕೊಂಡು ಅಲ್ಲಿ ಏರಿಯಾದಲ್ಲಿ ಓಡಾಡ್ತಾ ಇರ್ತಾಳೆ. ಸಭಿ ಕರೋಮೆ ಜಾಂಗ್ ಉನ್ಕಾ ಕುಶಲಕ್ಷೇಮ ಪೂಜಿತಿ. ಕೆಲವು ಮನೆಗಳಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾಳೆ, ಅವರ ಕುಶಲಕ್ಷೇಮನ ವಿಚಾರಿಸ್ತಾ ಇದ್ಲು. ಸಂಜು ಡಾಲೆ ಅಪ್ನಿ ಕಟೋರಿ ಮೇ ಚಲಿ ಆತಿ ಅವರು ಚೈನ್ ಕಿ ಸಾನ್ಸ್ ಲೇತಿ. ಸಂಜೆ ಆಗ್ತಾ ಇದ್ದಾಗೆ ಅವಳ ರೂಮ್ ಏನು ಹೆಡ್ ಮಾಸ್ಟರ್ ಒಂದು ರೂಮನ್ನು ಕೊಟ್ಟಿದ್ರಲ್ಲ ಸ್ಕೂಲಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ಲು. ಹೋಗಿ ಅವಳು ಆರಾಮಾಗಿ ರೆಸ್ಟನ್ನು ಮಾಡ್ತಾಯಿದ್ಲು. इस तरह बच्चों के प्रेम व स्नेह भाव से मौसी के जीवन में ಖುಷಿ ಕೆ ದಿನ ಲೌಟ. ಈ ರೀತಿಯಾಗಿ ಮಕ್ಕಳ ಪ್ರೀತಿ ಒಂದು ಸ್ನೇಹದ ಭಾವನೆಯಿಂದ ಮೌಸಿಯ ಜೀವನದಲ್ಲಿ ಕಳೆದು ಹೋದಂಥ ಖುಷಿಗಳು, ಸಂತೋಷದ ದಿನಗಳು ಏನಾದವು, ಮತ್ತೆ ತಿರುಗಿ ಬಂದವು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಪಾಠದಲ್ಲಿ ನೀವೇನನ್ನು ಕಲಿತೀರಾ ಅಂದರೆ, ಸ್ವಾರ್ಥ ಸೇವೆ ಹೇಗಿರುತ್ತೆ, ಅವರ ಮನೋಭಾವ ಹೇಗಿರುತ್ತೆ ಅನ್ನೋದನ್ನು ಕಲಿತಾ ಇದ್ದೀರಾ. ಆಮೇಲೆ ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಈ ಪಾಠದ ಮೂಲಕ ಕಲಿತಾ ಹೋಗ್ತೀರಾ. ಇಲ್ಲಿ ಹೇಳಬೇಕಂದ್ರೆ ಮೌಸಿ ಅಂತ ಎಲ್ಲರೂ ಕೂಡ ಏನು ಮಾಡ್ತೀವಿ, ಚಿಕ್ಕ ಮಕ್ಕಳಿಂದ ದೊಡ್ಡವರ ಪರ್ಯಂತ ಎಲ್ಲರೂ ಕೂಡ ಇವಳನ್ನು ಮೌಸಿ ಅನ್ನೋ ಹೆಸರಲ್ಲಿ ಕರಿತಾ ಇದ್ರು. ಇವಳು ಏನಾಗಿದ್ಲು, ಎಲ್ಲರದ ಸುಖನ ದುಃಖನ ವಿಚಾರಿಸ್ತಾ ಇದ್ಲು. ಮತ್ತು ಮಕ್ಕಳಿಗೆ ಒಂದು ಸೇವೆಯ ಮೂರ್ತಿಯಾಗಿ ಇವಳು ಇದ್ಲು. ಮಕ್ಕಳನ್ನಂತೂ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ದಿನ ಮಧ್ಯಾಹ್ನ ಆಗ್ತಾ ಇದ್ದಾಗೆ ಅವಳು ಏನು ಮಾಡ್ತಾ ಇದ್ಲು, ಮೌಸಿ ಸ್ಕೂಲ್ ಹತ್ರ ಇರೋ ಮುಖ್ಯ ದ್ವಾರ ಹತ್ರ ಹೋಗ್ತಾ ಇದ್ಲು. ಹಾಗೆ ಅಲ್ಲಿ ಗಂಟೆ ಬಡ್ದಿದ್ದೇನೆ, ಗಂಟೆ ಬೆಲ್ ಆಗಿದ್ದೇನೆ ಏನು ಮಾಡ್ತಾಯಿದ್ರು, ಮಕ್ಕಳು ಹೊರಗಡೆ ಬರ್ತಾಯಿದ್ರು. ಮೌಸಿಗೆ ಎಲ್ಲರೂ ಬಂದ್ಬಿಟ್ಟು ಏನು ಮಾಡ್ತಾಯಿದ್ರು, ಆ ಭುಜದ ಮೇಲೆ ಬ್ಯಾಗ್ಗಳನ್ನ ಹಾಕ್ತಾಯಿದ್ರು. ಈ ರೀತಿಯಾಗಿ ಮಕ್ಕಳು ಏನು ಮಾಡ್ತಾಯಿದ್ರು, ಮೌಸಿನೇ ಇಷ್ಟಪಡ್ತಾಯಿದ್ರು. ಆಮೇಲೆ ಮೌಸಿ ಏನು ಮಾಡ್ತಾಯಿದ್ಲು, ಮಕ್ಕಳೆಲ್ಲ ಹೋದ್ಮೇಲೆ ಮಧ್ಯಾಹ್ನ ಆ ಸಮಯದಲ್ಲಿ ಹೋಗಿ ಮರದ ಕೆಳಗೆ ಕೂತ್ಕೊಳ್ತಾ ಇದ್ಲು. ಆಗ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಬಂದು ಆ ಮಕ್ಕಳು ಅಲ್ಲಿ
ಒಂದು ಬೇವಿನ ಮರ ಇತ್ತು. ಬೇವಿನ ಮರದ ಕೆಳಗೆ ಕೂತಿರುವಾಗ ಅಲ್ಲಿ ಮಕ್ಕಳು ಆಟನ ಆಡ್ತಾಯಿದ್ವು. ಮಕ್ಕಳಿಗೆ ಅವಳು ಏನು ಮಾಡ್ತಾಯಿದ್ಲು, ಕತೆಗಳನ್ನ ಹೇಳ್ತಾಯಿದ್ಲು, ಹಾಸ್ಯ ಜೋಕ್ಸ್ಗಳನ್ನ ಮಾಡ್ತಾಯಿದ್ಲು, ಒಗಟುಗಳನ್ನ ಹೇಳ್ತಾಯಿದ್ಲು. ಹಾಗೆಯೇ ಅನೇಕ ಗಿಳಿಗಳ ಕತೆ ಆಗಿರ್ಬೋದು, ಕುದುರೆ ಕತೆಗಳು, ಆಮೇಲೆ ವೀರರ ಕತೆಗಳನ್ನ ಕೂಡ ಅವಳು ಮಕ್ಕಳಿಗೆ ಹೇಳ್ತಾ ಇದ್ಲು. ಅಷ್ಟೇ ಅಲ್ಲ, ಅವಳು ಯಾವಾಗಲೂ ಕೂಡ ಮಕ್ಕಳಿಗೆ ತಿನ್ನಲಿಕ್ಕೆ ಕಡಲೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅಥವಾ ಶೇಂಗಾ ಬೀಜಗಳಾಗಿರ್ಬೋದು, ಈ ರೀತಿಯಾಗಿ ಏನಾದ್ರೂ ಒಂದನ್ನು ಅವಳ ಹತ್ರ ಇಟ್ಕೊಳ್ತಾ ಇದ್ಲು, ಮಕ್ಕಳಿಗೆ ಕೊಡ್ತಾ ಇದ್ಲು. ಈ ರೀತಿಯಾಗಿ ತುಂಬಾ ಪ್ರೀತಿಯಿಂದ ಅವಳು ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾಳೆ. ಅವಳು ಯಾವ ರೀತಿ ನೋಡ್ಕೊಳ್ತಾ ಇದ್ಲು ಮಕ್ಕಳನ್ನ ಅಂದರೆ, ಸ್ವಂತ ಅವರ ಮಕ್ಕಳೇನೋ ಅನ್ನೋ ರೀತಿಯಾಗಿಯೇ ಅವಳು ತುಂಬ ಪ್ರೀತಿ ಮಾಡ್ತಾ ಇರ್ತಾಳೆ. ಹೀಗೆ ಇರುವಾಗ ಒಂದು ದಿನ ಏನಾಗುತ್ತೆ, ಅವಳು ಸ್ಕೂಲ್ ಹತ್ರ ಬರೋದೇ ಇಲ್ಲ. ಅವಳು ಎಲ್ಲಿ ಹೋದ್ಲು ಅನ್ನೋದು ಕೂಡ ಯಾರಿಗೂ ಕೂಡ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಮೌಸಿನ ಇಲ್ಲದೆ ಇರೋದನ್ನು ನೋಡಿ ತುಂಬಾ ಬೇಜಾರಾಗ್ತಾ ಇದೆ. ಇಡೀ ಆ ಏರಿಯಾನೇ ಹೆಂಗಾಗಿದೆ ಅಂದರೆ ಖಾಲಿ ಖಾಲಿ ಅನ್ನೋ ಥರ ಆಗಿರುತ್ತೆ. ಆಮೇಲೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಆ ಮೌಸಿ ಎಲ್ಲಿದ್ದಾಳೆ ಅಂತ ಹುಡ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆಗ ಹುಡುಕುವಾಗ ಎಲ್ಲೋ ಒಂದು ದೊಡ್ಡದಾಗಿ ವಾಯ್ಸ್ ಜೋರಾಗಿ ಕೇಳ್ತಾ ಇದೆ, ಮೌಸಿ ನೀನು ಮನೆಯನ್ನು ಬಿಟ್ಟು ಹೋಗು, 20 ದಿನ ಆದರೂ ಇಲ್ಲೇ ಇದೆಯಾ ಅಂತ ಯಾರೋ ಮನೆ ಮಾಲೀಕ ಬೈತಾ ಇದ್ದಾನೆ. ಆಗ ಮೌಸಿನ ಅಲ್ಲಿ ಇದ್ದಂಥ ಮಕ್ಕಳು ಮೌಸಿ ಅನ್ನೋ ಹೆಸರು ಕೇಳಿದ ತಕ್ಷಣ ಏನು ಮಾಡ್ತಾ ಇದ್ದಾರೆ, ಇನಿಕ್ಕಿ ಆ ಲಾಕ್ ಮಾಡೋ ಅಂತ ಒಂದು ಸಂದಿನಲ್ಲಿ ನೋಡ್ತಾ ಇದ್ದಾರೆ. ಆಗ ನೋಡಿದಾಗ ಮೌಸಿ ಒಂದು ಕಾಟ್ ಮೇಲೆ ಕೂತಿದ್ದಾಳೆ. ಅವಳ ಮುಖ ಎಲ್ಲ ಬಾಡೋಗಿದೆ, ತಲೆ ಕೂದಲೆಲ್ಲ ಒಣಗೋಗಿದೆ. ತುಂಬ ದುಃಖ ಆಗುತ್ತೆ ಮಕ್ಕಳಿಗೆ ಅದು ಆ ಸ್ಥಿತಿನಲ್ಲಿ ಮೌಸಿನ ನೋಡಿ. ಜೊತೆಗೆ ತುಂಬ ಕೋಪ ಕೂಡ ಬರುತ್ತೆ. ಆಮೇಲೆ ಅವಳನ್ನು ನೆಕ್ಸ್ಟ್ ಡೇ ಮಕ್ಕಳು ಹಾಕಿ ಮ್ಯಾಚನ್ನ ಆಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿ ಸೇತುವೆ ಹತ್ರ ಆ ಮೌಸಿ ಕೂತಿದ್ದಾಳೆ. ಅವಳ ಹತ್ರ ಒಂದು ಗಂಟಿದೆ, ಒಂದು ಕೋಲು ಕೂಡ ಅವಳ ಪಕ್ಕದಲ್ಲಿ ಅವಳು ಇಟ್ಕೊಂಡಿದ್ದಾಳೆ. ಮಕ್ಕಳು ಅವಳನ್ನ ಸುತ್ತುವರ್ಕೊಂಡು ಕೇಳ್ತಾ ಇದ್ದಾರೆ, ಮೌಸಿ ಎಲ್ಲಿದ್ದೆ, ಯಾಕೆ ಇಲ್ಲಿ ಕೂತಿದೀಯಾ, ಏನಾಯಿತು ಅಂತ. ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಮೌಸಿ ಹೇಳ್ತಾಳೆ. ಹುಷಾರಿರ್ಲಿಲ್ಲಲ್ಲ ನೀನು, ಈಗ ಹೇಗಿದೆ ಆರೋಗ್ಯ ಅಂತ ಎಲ್ಲ ವಿಚಾರಿಸ್ತಾರೆ. ಮೌಸಿ ನಾನು ಚೆನ್ನಾಗಿದ್ದೀನಿ ಅಂತ ಎಲ್ಲ ಹೇಳ್ತಾಳೆ. ಆದರೆ ಮಕ್ಕಳು ನೀನು ಎಲ್ಲೂ ಹೋಗಬೇಡ ಮೌಸಿ, ಇಲ್ಲೇ ಇರಬೇಕು ಅಂತ ಹೇಳುವಾಗ ಮೌಸಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಆಮೇಲೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಲ್ಲ ಅಲ್ಲೇ ಉಳಿಸ್ಕೊಳ್ತಾಳೆ. ಆಮೇಲೆ ಅವಳಿಗೆ ಒಂದು ಮಲಗಲಿಕ್ಕೆ ಒಂದು ಕಾಟನ್ನು ಕೂಡ ತೊಗೊಂಬರ್ತಾ ಇದ್ದಾರೆ. ಅದ್ರ ಜೊತೆಲಿ ಏನು ಮಾಡ್ತಾ ಇದ್ದಾರೆ, ಅವರು ಕಾಟಿನ ಜೊತೆಯಲ್ಲಿ ಒಬ್ಬೊಬ್ಬರು ಊಟನ, ಒಬ್ಬರು ಅವಳಿಗೆ ಹೊತ್ಕೊಳ್ಳೋಕ್ಕೆ ಬೆಡ್ಶೀಟನ್ನ, ಲ್ಯಾಂಪನ್ನು, ಆಮೇಲೆ ಕುಡಿಲಿಕ್ಕೆ ಹಾಲು, ಒಬ್ಬೊಬ್ಬರು ಒಂದೊಂದನ್ನು ತೊಗೊಂಬರ್ತಾರೆ. ಅವರ ಡಾಕ್ಟ್ರು ಕೂಡ ಬಂದು, ಬಲದೇವ ಅವರ ಡಾಕ್ಟ್ರು ಕೂಡ ಬಂದು ಟ್ರೀಟನ್ನು ಮಾಡ್ತಾರೆ. ಈ ರೀತಿಯಾಗಿ ಇರುವಾಗ ಮೌಸಿನ ಎಲ್ಲಿ ಉಳಿಸೋದು ಅನ್ನೋದು ಒಂದು ಪ್ರಶ್ನೆ ಬರುವಾಗ ಮಕ್ಕಳೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಹೆಡ್ ಮಾಸ್ಟರ್ ಹತ್ರ ಮಾತಾಡಿ ಇದಕ್ಕೆ ವ್ಯವಸ್ಥೆ ಮಾಡೋಣ ಅಂದ್ಕೊಂಡು ಹೆಡ್ ಮಾಸ್ಟರ್ ಹತ್ರ ಮಾತಾಡಿದಾಗ ಹೆಡ್ ಮಾಸ್ಟರ್ ಕೂಡ ಅವರಿಗೆ ಒಪ್ಕೊಂಡು ಸ್ಕೂಲಲ್ಲಿ ಇರಲಿಕ್ಕೆ ಒಂದು ರೂಮು ಕೂಡ ಮೌಸಿಗೆ ಕೊಡ್ತಾರೆ. ಮೌಸಿ ಮೊದಲೇ ಹೇಗಿದ್ಲೋ ಜೀವಿತ ಅವಳದು ಮತ್ತೆ ಈ ಮಕ್ಕಳ ಮೂಲಕವಾಗಿ ವಾಪಸ್ ಸಿಗುತ್ತೆ. ಮೌಸಿ ಮೊದಲು ಥರ ಅವಳು ಏನು ಮಾಡ್ತಾಳೆ, ಮಧ್ಯಾಹ್ನ ಆಗ್ತಾ ಇದ್ದಾಗೆ ಅಲ್ಲಿ ಹೋಗ್ತಾ ಇದ್ದಾಳೆ, ಸ್ಕೂಲ್ ಹತ್ರ ಮಕ್ಕಳು ನೋಡ್ತಾ ಇದ್ದಾಳೆ. ಆ ಮಕ್ಕಳೆಲ್ಲ ಬಂದು ಆಟ ಆಡ್ತಾ ಇದ್ದಾರೆ, ಕತೆಗಳನ್ನ ಹೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಮೊದಲು ಹೇಗಿತ್ತೋ ಆ ರೀತಿಯಾಗಿ ಜೀವನ ಮತ್ತೆ ಶುರು ಆಗುತ್ತೆ. ಮಕ್ಕಳ ಮೂಲಕವಾಗಿ ಅವಳು ಕಳ್ಕೊಂಡಿದ್ದಂಥ ಎಲ್ಲದೂ ಕೂಡ ಏನಾಗುತ್ತೆ, ತಿರುಗಿ ಸಿಗತ್ತೆ. ಓಕೆನಾ? ಏನಾರ ಡೌಟ್ಸ್ ಇದ್ದರೆ ಈ ಮೌಸಿ ಲೆಸನಲ್ಲಿ ನೀವು ನನಗೆ ಕೇಳ್ಬೋದು. ಇದರಲ್ಲಿ ಕನ್ನಡ ಮೇ ಅನುವಾದ कीजिए 9th ಮೇನ್ ಇದೆ ನೋಡಿ, ಅದನ್ನು ಒಂದು ಮೇನ್ ಮಾತ್ರ ನೀವು ಕನ್ನಡದಲ್ಲಿ ನಿಮಗೇನು ಅರ್ಥ ಆಗಿದೆಯೋ ಅದನ್ನು ಆ ಸೆಂಟೆನ್ಸನ್ನು ಕನ್ನಡದಲ್ಲಿ ಬರೀರಿ. ಈ ಮೇನನ್ನು ಮಾತ್ರ ಬರೆದಾದ್ಮೇಲೆ ನನಗೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.